ಬಾಕಿ ವೇತನಕ್ಕೆ ಆಗ್ರಹಿಸಿ ಕರ್ನಾಟಕ ಜನಪದ ವಿಶ್ವವಿದ್ಯಾಲಯದಲ್ಲಿ ಪ್ರತಿಭಟನೆ. ಅತಿಥಿ ಸಹಾಯಕ ಪ್ರಾಧ್ಯಾಪಕರು ಹಾಗೆ ಹೊರಗುತ್ತಿಗೆ ನೌಕರರಿಂದ ಎಲ್ಲ ಕಚೇರಿಗಳಿಗೆ ಬೀಗವನ್ನ ಹಾಕಿ ಪ್ರತಿಭಟನೆಯನ್ನ ನಡೆಸಲಾಗ್ತದೆ. ಕುಲಪತಿ ಕುಲ ಸಚಿವರ ಕಚೇರಿ ಸೇರಿದಂತೆ ಆಡಳಿತ ವಿಭಾಗಗಳ ಕಾರ್ಯ ಸ್ಥಗಿತಗೊಂಡಿದೆ. ಆಡಳಿತ ಕಾರ್ಯಕ್ಕೆ ಅಡ್ಡಿಪಡಿಸಿದ್ದು ಕುಲಪತಿ ಹಾಗೆ ಕುಲ ಸಚಿವರು ಕಚೇರಿಗೆ ಆಗಮಿಸ್ತಾ ಇಲ್ಲ. ಇನ್ನು ನೌಕರರಿಗೆ ವೇತನ ನೀಡೋಕೆ ವಿಶ್ವವಿದ್ಯಾಲಯದಲ್ಲಿ ಹಣವಿಲ್ಲ ಎಂದು ಆರೋಪಗಳು ಕೇಳಿಬರ್ತಾ ಇದೆ. ಇನ್ನು ವಿಶ್ವದ ಏಕೈಕ ಕರ್ನಾಟಕ ಜನಪದ ವಿಶ್ವವಿದ್ಯಾಲಯದಲ್ಲಿ ಅಕ್ರಮ ನೇಮಕಾತಿ ಆರೋಪಗಳು ಕೂಡ ಕೇಳಿಬರ್ತಿದೆ. ಇನ್ನು ಸಮಸ್ಯೆ ಬಗೆಹರಿಸೋಕೆ ಸರ್ಕಾರ ತಕ್ಷಣ ಮಧ್ಯ ಪ್ರವೇಶಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಗೊಟ್ಟಗೋಡಿಯಲ್ಲಿರುವ ಕರ್ನಾಟಕ ಜನಪದ ವಿಶ್ವವಿದ್ಯಾಲಯದಲ್ಲಿ ಬಾಕಿ ವೇತನ ಪಾವತಿಸುವಂತೆ ಆಗ್ರಹಿಸಿ ಅತಿಥಿ ಉಪನ್ಯಾಸಕರು ಹಾಗೆ ಹೊರಗುತ್ತಿಗೆ ನೌಕರರು ಕಚೇರಿಗಳಿಗೆ ಬೀಗವನ್ನ ಹಾಕಿ ಭಾರಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇದು ಕಳೆದ 5 ದಿನಗಳಿಂದ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇರುವ ಸಿಬ್ಬಂದಿ ಕುಲಪತಿ ಹಾಗೆ ಕುಲ ಸಚಿವರ ಕೊಠಡಿ ಸೇರಿದಂತೆ ವಿಶ್ವವಿದ್ಯಾಲಯದ ಎಲ್ಲ ಆಡಳಿತ ಕಚೇರಿಗಳಿಗೆ ಬೀಗವನ್ನ ಹಾಕಿದ್ದಾರೆ. ಇದರಿಂದಾಗಿ ಅಧಿಕಾರಿಗಳು ಕಚೇರಿಗೆ ಬಾರದೆ ದೂರವೂ ಉಳಿದಿದ್ದಾರೆ. ಸರ್ಕಾರದಿಂದ ಅನುದಾನ ಬಾರದಿರೋದು ಹಾಗೆ ವಿದ್ಯಾರ್ಥಿಗಳ ದಾಖಲಾತಿ ಕಡಿಮೆಯಾಗಿ ವಿವಿಗೆ ತೀವ್ರ ಆರ್ಥಿಕ ನಷ್ಟಕ್ಕೆ ಸಿಲುಕಿದ್ದು ವೇತನ ನೀಡಕ್ಕೆ ಹಣವಿಲ್ಲದ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇದು ಪ್ರತಿಭಟನೆಯಲ್ಲಿ ಹೊರಗುತ್ತಿಗೆ ನೌಕರ ಬಸವರಾಜ ಬಳಿಗಾರ, ಅತಿಥಿ ಉಪನ್ಯಾಸಕರಾದ ಶಿವಾನಂದ ದೊಡ್ಮನಿ, ಪ್ರೊಫೆಸರ್ ಉತ್ತಮ್ ಮೋದಿ, ಎಚ್.ಎಸ್. ನದಾಫ್ ಅವರು ಸೇರಿದಂತೆ ಹಲವರು ಭಾಗವಹಿಸಿದ್ರು. ಇದೇ ವೇಳೆ ವಿಶ್ವದ ಏಕೈಕ ಜನಪದ ವಿಶ್ವವಿದ್ಯಾಲಯದಲ್ಲಿ ಅಕ್ರಮ ನೇಮಕಾತಿ ನಡೆದಿದೆ ಎಂಬ ಗಂಭೀರ ಆರೋಪವೂ ಕೂಡ ಕೇಳಿಬರ್ತಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನೊಂದಷ್ಟು ಮಾಹಿತಿ ಕೊಡೋಕೆ ನಮ್ಮ ಸ್ಥಳೀಯ ವರದಿಗಾರರಾದಂತಹ ಬಸವರಾಜು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಅತಿಥಿ ಶಿಕ್ಷಕರು ಮತ್ತೆ ಹೊರಗುತ್ತಿಗೆ ನೌಕರರು ಎಷ್ಟು ತಿಂಗಳಿಂದ ವೇತನ ಬಾಕಿ ಇದೆ ಅಂತ ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ? ಪ್ರದೇಶ ಮಾಡಮರವರು ಇವರು ಶಿಗ್ಗಾಂವ್ ತಾಲೂಕಿನಲ್ಲಿ ಇವಾಗ ಕಳೆದ 5 ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ. ಗೊಟ್ಟಗೋಡಲ್ಲಿರುವ ಕರ್ನಾಟಕ ಜನಪದ ವಿಶ್ವವಿದ್ಯಾಲಯಕ್ಕೆ ಬೀಗ ಹಾಕಿ ಪ್ರಾಧ್ಯಾಪಕರು ಹಾಗೂ ಹೋರಾಟಗಾರರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಮೇಡಮ್. ವೇತನ ಪಾವತಿ ಬೇಕು ಎಂದು ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ವೇತನದ ವಿಷಯಕ್ಕೆ ಪ್ರತಿಭಟಿಸುವಾಗ ಮತ್ತೊಂದು ವಿಷಯ ಕೂಡ ಬಯಲಿಗೆ ಬರ್ತಾ ಇದೆ ಮೇಡಮ್. ಇವಾಗ ಅದು ವಿಶ್ವವಿದ್ಯಾಲಯದಲ್ಲಿ ಈಗ ಅಕ್ರಮ ನೇಮಕಾತಿ ಮತ್ತ ಕುಲ ಸಚಿವರ ಶಂಕರ್ ಹಲೋ ಹೇಳಿ ಕೇಳಿಸ್ತಾ ಇದೆ, ಹೇಳಿ ಬಸವರಾಜ್. ಎಚ್ ಮುದಕವಿ ಅವರು ಎಂಬುವರು SSLC ಮುಗಿಸಿದ್ದು ನಕಲಿ ಅಂಕಪಟ್ಟಿ ಸೃಷ್ಟಿ ಉನ್ನತ ಹುದ್ದೆ ಗಿಟ್ಟಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಮತ್ತು ಇವರ ಮೇಲೆ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇದೆ ಮೇಡಮ್. ಅದೇ ಅಲ್ಲದೆ ಇಷ್ಟಲ್ಲದೆ ಈ ಆಕ್ರಮವನ್ನು ಪ್ರಶ್ನಿಸಿದ್ದಕ್ಕೆ ಶಹಜಾನ್ ಮುದಕವಿ ಅವರ ಕೊಲೆ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಸ್ನಾತಕೋತ್ತರ ಹಾಗೂ ಸಂಶೋಧಕರ ಒಕ್ಕೂಟದಲ್ಲಿ ಅಧ್ಯಕ್ಷರಾದ ಶಿವಸೋಮಪ್ಪ ನಿಟ್ಟೂರ್ ಗಂಭೀರವಾಗಿ ಆರೋಪಿಸಿದ್ದಾರೆ. ಈಗ ಸರ್, ಈಗ ಎಷ್ಟು ತಿಂಗಳ ವೇತನ ಬಾಕಿ ಇದೆ ಸರ್? ಇದು 10 ತಿಂಗಳದ ವೇತನ ಬಾಕಿ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮೇಡಮ್. ಮತ್ತೆ ಇವೆಲ್ಲ ಆರೋಪಗಳನ್ನು ನೋಡಿ ಈಗ ಇದನ್ನ ಇಲ್ಲಿಯ ಬೇರೆ ಬೇರೆ ಸಂಘದ ಪ್ರತಿಭಟನಾಕಾರರು ಇದನ್ನ
ಸಿಬಿಐಗೆ ಒಳಪಡಿಸಬೇಕೆಂದು ಮನವರಿಕೆ ಮಾಡ್ಕೊಳ್ತಾ ಇದ್ದಾರೆ ಮೇಡಮ್. ಈಗ ಈ 5 ದಿನಗಳಿಂದ ಅಹೋರಾತ್ರಿ ಧರಣಿ ನಡೀತಿದೆ ಅಲ್ವಾ? ಈ ನಡೀತಾ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಆಗ್ಲಿ ಅಥವಾ ಜಿಲ್ಲಾಡಳಿತ ಆಗ್ಲಿ ಸ್ಥಳಕ್ಕೆ ಭೇಟಿ ನೀಡಿದ್ಯಾ ಸರ್? ಇಲ್ಲ ಮೇಡಮ್, ಇದುವರೆಗೆ ಯಾರು ಆ ತರ ಭೇಟಿ ನೀಡಿಲ್ಲ. ನೀಡಿದವರಿಗೆ ಪ್ರತಿಭಟನಾಕಾರರು ಅವರಿಗೆ ಘೆರಾವ್ ಕೂಡ ಆಗ್ತಾ ಇದ್ದಾರೆ. ಹ್ಮ್. ಸರ್, ಈಗ ಅಲ್ಲಿ ಮೆನ್ಷನ್ ಆಗಿರೋ ಹಾಗೆ ವಿಶ್ವವಿದ್ಯಾಲಯದಲ್ಲಿ ಆರ್ಥಿಕ ಸಂಕಷ್ಟ ಇದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸರ್ಕಾರದಿಂದ ಅನುದಾನ ಬರ್ದಿರೋಕೆ ಕಾರಣ ಏನಿದೆ ಸರ್? ಮೇಡಮ್, ಇದು ಇಲ್ಲಿ ಬಾಕಿ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬಾಕಿ ಉಳಿದ ಕಾರಣ ವಿಶ್ವವಿದ್ಯಾಲಯದ ದುಡ್ಡೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮೇಡಮ್. ಗೆಸ್ಟ್ ಫ್ಯಾಕಲ್ಟಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಹೇಳಿ. ಗೆಸ್ಟ್ ಫ್ಯಾಕಲ್ಟಿ ಹಾ, ಏನ್ ಹೇಳ್ತಾರೆ ಸರ್ ಇದ್ರ ಇಲ್ಲ, ಬಗ್ಗೆ? ಇದನ್ನ ಅವ್ರನ್ನ ನಾವು ಕೇಳಿದಾಗ, ಇಲ್ಲ ಇದು ಸ್ವಲ್ಪ ವಿಳಂಬ ಆಗಿದೆ, ನಾವು ಇದನ್ನ ಗಮನಕ್ಕೆ ಸರ್ಕಾರದ ಗಮನಕ್ಕೆ ತಗೊಂಡು ಬಂದಿದೀವಿ, ಇನ್ನೊಂದಿಷ್ಟು ದಿನದಲ್ಲಿ ನಾವು ಇದನ್ನ ನಾವು ವೇತನವನ್ನು ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮೇಡಮ್. ಸರ್, ಈಗ ಅವ್ರ ಆಫೀಸ್ಗಳಿಗೆಲ್ಲ ಬೀಗ ಹಾಕಿ ಇದು ಪ್ರತಿಭಟನೆ ಮಾಡ್ತಾ ಇರೋದು, ಆಫೀಸ್ ಕೆಲಸಗಳೆಲ್ಲ ಇದರಿಂದ ಡಿಲೇ ಆಗ್ತಾ ಇರುತ್ತೆ. ಇಷ್ಟಾದ್ರೂ ಕೂಡ ಇನ್ನೂ ಏನಕ್ಕೆ ಸರ್ ಕುಲಪತಿಗಳು ಬಂದು ಅದ್ರ ಬಗ್ಗೆ ಅವ್ರ ಗಮನಕ್ಕೆ ಬಂದಿಲ್ಲ? ಮೇಡಮ್, ಈಗ ಇದು ಈ ತರ ಆಗೋದ್ರಿಂದ ಅಂದ್ರೆ ಇವಾಗ ಅವರು ವಿಶ್ವವಿದ್ಯಾಲಯದಲ್ಲಿ ಈಗ ಅಕ್ರಮ ನೇಮಕಾತಿ ಒಂದು ನಡೆದಿದೆಯಲ್ಲ ಮೇಡಮ್, ಅದ್ರ ಸಂಬಂಧ ಈಗ ಮತ್ತೆ ಅದು ಹೋರಾಟ ಮತ್ತೆ ತೀವ್ರವಾಗಿ ಹೋಗ್ತಾ ಇದೆ ಮೇಡಮ್. ಎಚ್ ಮುದಕವಿ ಎಂಬುವರು SSLC ಮುಗಿಸಿದ್ದು ನಕಲಿ ಅಂಕಪಟ್ಟಿ ಸೃಷ್ಟಿಸಿ ಉನ್ನತ ಹುದ್ದೆಗೆ ಗಿಟ್ಟಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಪ್ರತಿಭಟನೆ ಜೋರಾಗಿದೆ ಮೇಡಮ್. ಸೊ ಈಗ ಸಿಐಡಿಗೆ ಸಿಬಿಐಗೆ ಕೊಡ್ಬೇಕಂತ ಹೇಳಿ ಇಲ್ಲಿಯ ಸ್ಥಳೀಕರು ಮತ್ತು ಇಲ್ಲಿ ಬೇರೆ ಬೇರೆ ಕಾರ್ಯಕರ್ತರು ಪ್ರತಿಭಟಿಸ್ತಾ ಇದ್ದಾರೆ ಮೇಡಮ್. ಇದರ ಹಿನ್ನೆಲೆಯಲ್ಲಿ ಇವತ್ತು ಸಾಯಂಕಾಲ ಅದರ ಮೀಟಿಂಗು ಕೂಡ ನಡೀತಾ ಇದೆ ಮತ್ತು ಇಲ್ಲಿ ಸ್ಥಳೀಕರು ಮತ್ತು ಸಂಘಟನಾಕಾರರು ಅದರ ಬಗ್ಗೆ ಚರ್ಚೆ ಕೂಡ ಮಾಡಲಿದ್ದಾರೆ. ಅದಲ್ಲದೆ ಸಿಬಿಐಗೆ ವಹಿಸಬೇಕನ್ನೋ ಸ್ಪಷ್ಟಪಡಿಸ್ತಾ ಇದ್ದಾರೆ ಮೇಡಮ್. ಸರ್, ಈಗ ಪ್ರತಿಭಟನೆ ನಿರತರಾಗಿರುವಂತಹ ಸಿಬ್ಬಂದಿ ಹಾಗೆ ಶಿಕ್ಷಕರ ಮುಂದಿನ ನಡೆ ಏನಿರ್ಬೋದು ಸರ್? ಈಗ ಅವರು ಮುಂದಿನ ನಡೆ ಈಗ ಹೋರಾಟವನ್ನ ಮೊಟಕುಗೊಳಿಸ್ತಾ ಇದ್ದಾರೆ ಮೇಡಮ್. ಮೊಟಕುಗೊಳಿಸಿ ಮತ್ತೆ ಇದನ್ನ ಸಿಬಿಐಗೆ ವಹಿಸ್ತೀವಿ ಅಂತ ಹೇಳಿ ಕೆಲವೊಂದು ಸಂಘಟನಾಕಾರರು ಮುಂದೆ ಹೋಗಿದ್ದರ ಕಾರಣ ಈಗ ಸ್ವಲ್ಪ ಮೊಟಕುಗೊಳಿಸಿದ್ದಾರೆ ಮೇಡಮ್. ಸರ್, ಈಗ ಆಸ್ ಯು ಸೆಡ್ 10 ತಿಂಗಳಿಂದ ಇನ್ನೂ ವೇತನ ಕೊಟ್ಟಿಲ್ಲ ಅಂತ, 10 ತಿಂಗಳಿಂದ ಕಂಪ್ಲೇಂಟ್ ಎಲ್ಲೂ ರೈಸ್ ಆಗಿರ್ಲಿಲ್ವಾ ಸರ್? ಏನಕ್ಕೆ ಯಾರ ಗಮನಕ್ಕೂ ಬಂದಿಲ್ಲ ಇದು? ಅಂದ್ರೆ ಕುಲಪತಿಗಳು ಇದರ ಸರ್ಕಾರದ ಬೊಕ್ಕಸದಲ್ಲಿ ಹಣವಿಲ್ಲ ಎಂದು ಅವರಿಗೆ ಬೇರೆ ಬೇರೆ ರೀತಿಯಿಂದ ಅವರಿಗೆ ಉದಾಹರಿಸಿ ತೋರಿಸುತ್ತಾ ತಮ್ಮ ಬಾಕಿ ವೇತನದ ಬಗ್ಗೆ ಅವರು ಪ್ರಸ್ತಾಪ ಇಲ್ಲ, ನಾವು ಇದು ಸರ್ಕಾರ ಗಮನಕ್ಕೆ ತಂದಿದೀವಿ, ಈಗ ಸ್ವಲ್ಪ ವಿಳಂಬ ಆಗಿದೆ, ನಾವು ಇದ್ರ ಮುಂದೆ ಸರಿ ದೂಗಿಸ್ತೀವಿ ಅಂತ ಹೇಳಿ ಹಾರ್ಕಿ ಉತ್ತರಗಳನ್ನು ನೀಡುತ್ತಾ ಬಂದಿದ್ದಾರೆ ಮೇಡಮ್. ಸರ್, ಈಗ ಬೇಡಿಕೆ ಈಡೇರದಿದ್ರೆ ಪ್ರತಿಭಟನೆ ಯಾವ ರೂಪಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ ಸರ್ ಫ್ಯಾಕಲ್ಟಿ? ಇಲ್ಲ ಮೇಡಮ್, ಇದು ಈಗ ಸದ್ಯಕ್ಕೆ ನಾವು ನೋಡಿರೋ ಇಲ್ಲಿ ಆಗಿರ್ತಕ್ಕಂಥ ರೀತಿ ನೋಡ್ತಾ ಇದ್ರೆ ವಿಶ್ವವಿದ್ಯಾಲಯ ಬೀಗ ಹಾಕಿದ್ದು ಬರೀ ಇದು ಪ್ರತಿಭಟನೆ ನಡೆಸಿದ್ದು ವೇತನ ಅಷ್ಟೇ ಅಲ್ಲದೆ ಇಲ್ಲಿ ಸ್ವಲ್ಪ ಅಕ್ರಮವಾಗಿ SSLC ಮುಗಿಸಿದ್ದು ಅಕ್ರಮದ ನಕಲಿ ಅಂಕಪಟ್ಟಿ ಇದು ಒಂದ್ ಸ್ವಲ್ಪ ದೂರ ಬಂದಿದೆ ಮೇಡಮ್. ಇದ್ರ ಹಿನ್ನೆಲೆಯಲ್ಲಿ ಇಲ್ಲಿ ಅದನ್ನು ಕೂಡ ಪರಿಗಣಿಸಿ ಇವಾಗ ಅದನ್ನ ಸಿಬಿಐಗೆ ತನಿಖೆಗೆ ಒಳಪಡಿಸ್ತಾರೆ. ಇನ್ನು ಅಲ್ಲಿ ಯಾವ ಆರೋಪಗಳು ಕೇಳಿ ಬರ್ತಾ ಇದೆ ಸರ್? ಮೇಡಮ್, ಇನ್ನು ತುಂಬಾ ಆರೋಪಗಳು ಕೇಳಿ ಬರ್ತದೆ. ಇದರ ಹೆಚ್ಚಿನ ಮಾಹಿತಿಗಳನ್ನು ನಾನು ನಿಮಗೆ ಮತ್ತೆ ಒದಗಿಸುತ್ತೇನೆ ಮೇಡಮ್. ಎಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಬಸವರಾಜ್.